ಹೋಗ್ತಾ ಇದೀವಿ. ಹಾಗೆ ನಿಮ್ಗೆ ಜರ್ಮನಿಲಿ ಒಂದು ಹೊಸ ವಿಷಯ ಏನು ಅಂತ ತೋರಿಸ್ತೀನಿ ನೋಡಿ. ಐಸ್ಗಳು ಬಿದ್ದಾವೆ, ಐಸ್ಗಳು ಕಾರ್ಗಳ ಮೇಲೆಲ್ಲ ಹೆಂಗ್ ತುಂಬಿದೆ ಸ್ನೋ. ಜರ್ಮನಿಲಿ ಗದ್ದೆಗಳು ವಿಂಟರಲ್ಲಿ ಏನು ಮಾಡೋಕ್ಕಾಗಲ್ಲ ನೋಡಿ. ಆಲೂಗಡ್ಡೆ ಐಸಲ್ಲಿ ಹೆಂಗಾಗಿದೆ ನೋಡಿ, ಐಸ್ ಗಡ್ಡೆ ಆಗೋಗೈತೆ ಸ್ವಲ್ಪ ಏನು ಆ ಜಾಕೆಟ್ಗೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಗ್ ಚಾನಲ್. ಇವತ್ತು ಥರ್ಸ್ಡೇ ಮಾರ್ನಿಂಗ್ ಜಿಮ್ಗೆ ಹೋಗ್ತಾ ಇದೀವಿ. ಹಾಗೆ ನಿಮ್ಗೆ ಜರ್ಮನಿಲಿ ಒಂದು ಹೊಸ ವಿಷಯ ಏನು ಅಂತ ತೋರಿಸ್ತೀನಿ ನೋಡಿ. ನೋಡಿ ನೆನ್ನೆ ಇನ್ನೂ ಸ್ನೋ ಆಗಿಲ್ಲ, ಇದು ಒಂದು ಸ್ವಲ್ಪ ಬಂದಿರೋದು. ಆಲ್ರೆಡಿ ನೋಡಿ ಹೇಗೆ ಕಾಣುತ್ತೆ. ಇನ್ನೂ ಫುಲ್ ಸ್ನೋ ಆಗೋದು ಕ್ರೇಜಿಯಾಗಿ ಕಾಣುತ್ತೆ ನೋಡಿ. ನಾನು ಹೇಳಿದ್ನಲ್ಲ ಒಂದು ಹಳೆ ವಿಡಿಯೋದಲ್ಲಿ, ಹೆಂಗೆ ಎಲೆಗಳಿರುವ ಗ್ರೀನರಿ ಇರುವ ಅಂತ ಜಾಗ ಹೇಗಾಗುತ್ತೆ ನೋಡಿ. ನೋಡಿ ಸಿಟಿ ಆಫ್ ಗಾತಮ್ ನೋಡಿ, ಫುಲ್ಲು ಐಸ್ಗಳು ಬಿದ್ದಾವೆ, ಐಸ್ಗಳು. ಇದು ಸಾಯಂಕಾಲ ಮೇಲ್ಗಡೆ ಆದರೆ ಈ ಥರ ವೈಟ್ನ ಇವರು ಶೋಲ್ಡರ್ಸ್ ಮೇಲೂ ನೋಡ್ಬೋದು ನೋಡಿ. ಹಳೆ ವಿಡಿಯೋದಲ್ಲಿ ಈ ಫುಲ್ಲು ಮರಗಳೆಲ್ಲ ಗ್ರೀನರಿಯಿಂದ ತುಂಬಿತ್ತು. ಹೇಳಿದ್ದೆ ನಾನು ಹಿಂಗಾಗುತ್ತೆ ಅಂತ, ನೋಡಿ ಆಗಿದೆ. ನಾನೊಂಥರ ಮೋಸ್ಟ್ಲಿ ಇದಿರಬೇಕು ಸ್ವಾಮೀಜಿ, ಮುಂದೆ ಆಗೋದೆಲ್ಲ ಹೇಳ್ಬಿಡ್ತೀನಿ. ಈಗ ನೋಡಿ ನೆಕ್ಸ್ಟ್ ಬಸ್ ಬರುತ್ತೆ ಇಲ್ಲಿ 9:19ಕ್ಕೆ. ಇದೆಲ್ಲ ನನಗೆ ಹೆಂಗೆ ಗೊತ್ತಾಗ್ಬೋದು? ಸ್ವಾಮೀಜಿ ನೀನು ಗುರೂಜಿ ಅಲ್ವಾ? ನೋಡಿ ಹೇಗೆ ಕಾಣ್ತಾ ಇದೆ. ಏನು ಬೆಳೆಯೋಕ್ಕಾಗಲ್ಲ ಇವರು. ಮಾಡಿ ನೋಡಿ ಕಾರ್ಗಳ ಮೇಲೆಲ್ಲ ಹೆಂಗೆ ತುಂಬಿದೆ ಸ್ನೋ. ಆದರೆ ಇದು ಇನ್ನೂ 1% ಅಲ್ಲ ಸ್ನೋ. ಯೋಚನೆ ಮಾಡಿ, ಇನ್ನು 1% ಆದರೆ ಹೆಂಗಿರುತ್ತೆ. ಕಟ್ ಮಾಡೋರಿ ರೋಸ್ ಇದು ನೋಡಿ ಹೇಗೆ ಕಾಣಿಸ್ತಿದೆ. ಜರ್ಮನಿಯಲ್ಲಿ ಗದ್ದೆಗಳು ವಿಂಟರಲ್ಲಿ ಏನು ಮಾಡೋಕ್ಕಾಗಲ್ಲ. ಎಷ್ಟು ಜಾಗ ಹಿಂಗೆ ಬಿಡಬೇಕಾಗುತ್ತೆ. ನಮ್ಮಪ್ಪ ಏನಾದರೂ ಜಾಗ ನೋಡಿದ್ರೆ ಕಬ್ಬಾಕ್ಬಿಟ್ಟಿರೋರು ಫುಲ್ಲು ಹಾಕ್ಬಿಟ್ಟು ಹಿಂಗೆ ಬರುತ್ತೆ ನೋಡಿ. ಆಲೂಗಡ್ಡೆ ಐಸಲ್ಲಿ ಹೆಂಗಾಗಿದೆ ನೋಡಿ, ಐಸ್ ಗಡ್ಡೆ ಆಗೋಗೈತೆ ನೋಡಿ. ಚಳಿಗೆ ವಿಂಟರ್ ಜಾಕೆಟ್ ಹಾಕೊಂಡೆ ಓಡಾಡಬೇಕಾಗಿರೋ ಪರಿಸ್ಥಿತಿ. ಆಮೇಲೆ ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ನೆನ್ನೆ ಮೆನ್ಸ್ ಡೇ ಇತ್ತು. ಹ್ಯಾಪಿ ಮೆನ್ಸ್ ಡೇ ಎಲ್ಲರಿಗೂ ನಮ್ಮ ಕಡೆ. ಕಾರ್ನಲ್ಲೆಲ್ಲ ಐಸ್ ಹಂಗೆ ಕೂತ್ಬಿಟ್ಟೈತೆ. ಸಾಕು. ನೋಡಿ ನಿಮಗೆ ಲೈಟಾಗಿ ಕಾಣಿಸ್ತಾ ಇರುತ್ತೆ ಸ್ನೋ ಬೀಳೋದು. ಲೈಟಾಗಿ ಹೆವಿ ಲೈಟಾಗಿ ಕಾಣಿಸ್ತಾ ಇರುತ್ತೆ ನೋಡಿ. ಮಳೆ ಬಂದು ನೋಡಿ ಇದಾಗಿತ್ತು ನಮ್ಮ ಮಿನಿ ವ್ಲಾಗ್. ಯಾರ್ಯಾರು ನೋಡ್ತಿದ್ದೀರಾ, ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಡೇ 1 ಎಲ್ಲರಿಗೂ ತುಂಬ ಧನ್ಯವಾದಗಳು. ನಾವು ಇನ್ನೂ 1 ತಿಂಗಳು 2 ತಿಂಗಳು ವ್ಲಾಗ್ಸ್ ಮಾಡದಿರೋದಕ್ಕೆ ಸಾಧ್ಯ ಆಗದೆ ಇರ್ಬೋದು, ಯಾಕಂದರೆ ಎಕ್ಸಾಮ್ಸ್ ಅದು ಇದೆ. ಸೊ ಎಕ್ಸಾಮ್ಸ್ಗೋಸ್ಕರ ಓದ್ಕೋಬೇಕು. ಸೊ ಯಾರ್ಯಾರು ಆದಷ್ಟು ಟ್ರೈ ಮಾಡ್ತೀನಿ 1-2 ವ್ಲಾಗ್ಸ್ ಮಾಡೋಕ್ಕೆ. ಎಲ್ಲರೂ ಜರ್ಮನಿಲಿ ನಮ್ಗೇನು ಹೊಸದಲ್ಲ, ದುಡ್ಡು ಗಿಟ್ಟು ಖರ್ಚು ಮಾಡೋದು. ಹೊಸ ಗಾಡಿ ತೊಗೊಂಡಿದ್ದೀವಿ, ಒಂದು 50,000 ಕೊಟ್ಟು. ನೋಡಿ ಹೇಗಿದೆ ಅಂತ. ಕೈಲಾಗ್ಬಿಟ್ಟ. ಇನ್ವೇಡರ್ಸ್ ಚೆನ್ನಾಗೈತೆ ನೋಡಿ. ಈಗ ಬೀಳ್ತಾನೆ ನೋಡಿ. ಈಗ ನೋಡಿ ಹಂಗೆ ಇವನು ನೋಡಿದ್ರೆ ಒಂಥರ ಇಲ್ಲಿ ಏನೋ ಬ್ಯಾಗ್ ಬಿಟ್ಟು ಓಡೋಗ್ತಾನೆ ಅನ್ನೋ ಥರ ಕಾಣಿಸಲ್ವ ಏನು ಆ ಜಾಕೆಟ್ಗೆ. ಬ್ಯಾಗ್ ಬಿಸಾಕ್ ಓಡೋಗು.